ಆಪಲ್ನವರು ಅವರ ಏರ್ಪೋಡ್ಸ್ ಪ್ರೋ ಒಳಗಡೆ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರಂತೆ. ವಾಟ್? ಹೈ, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಹೌದು, ಆಪಲ್ನವರು ಅವರ ಏರ್ಪೋಡ್ಸ್ನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರಂತೆ. ಸೊ ಅದರ ಡೆವಲಪ್ಮೆಂಟ್ ಶುರು ಆಗಬಹುದು ಅಂತ ಹೇಳಲಾಗ್ತಾರೆ. ಜೊತೆಗೆ ಆಪಲ್ ಅವ್ರದ್ದು ಸ್ಮಾರ್ಟ್ ರಿಂಗ್ ಕೂಡ ಡೆವಲಪ್ಮೆಂಟ್ ಶುರುವಾಗ್ಬೋದು. ಅದರ ಜೊತೆಗೆ ಸ್ಮಾರ್ಟ್ ಕನ್ನಡಕವನ್ನು ಕೂಡ ಅವರು ಡೆವಲಪ್ ಮಾಡ್ಬೋದು ಅಂತ ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ನನಗೆ ಇಷ್ಟರಲ್ಲಿ ತುಂಬ ಯುನೀಕ್ ಅನಿಸಿದ್ದು ಈ ಇಯರ್ಬಡ್ಸ್ ಒಳಗಡೆ ಕ್ಯಾಮ್ರಾವನ್ನು ಫಿಕ್ಸ್ ಮಾಡುವಂಥದ್ದು. ಅದರ ಅವಶ್ಯಕತೆ ಏನಿದೆ, ಏನು ಪರ್ಪಸ್ಸಿಗೆ ಕ್ಯಾಮ್ರಾವನ್ನು ಫಿಕ್ಸ್ ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಆಪಲ್ನವರು ಏನು ಮಾಡಿದ್ರು ಟ್ರೆಂಡೇ ಆಯಿತಾ. ಆಪಲ್ನವರು ಇಯರ್ಬಡ್ಸಿಗೆ ಕ್ಯಾಮ್ರಾ ಹಾಕೋರು, ಅದನ್ನು ನೋಡ್ಕೊಂಡು ಬೇರೆ ಕಂಪ್ನಿಯವರು ಹಾಕೋಕ್ಕೆ ಶುರು ಮಾಡ್ತಾರೆ. ಬಟ್ ಏನು ಪರ್ಪಸ್ಗೆ ಸದ್ಯಕ್ಕಂತೂ ಅವರು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ನನಗಂತೂ ದೇವರಾಣೆ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಿಯೋದವರು ಈ ಕ್ವಾಲ್ಕಾಮ್ ಅವರ ಜೊತೆ ಕೊಲಾಬರೇಟ್ ಆಗಿ ನಮ್ಮ ಭಾರತದಲ್ಲಿ ಬರೀ 8,000 ರೂಪಾಯಿಗೆ 5G ಫೋನ್ನ ಲಾಂಚ್ ಮಾಡಿದ್ರಿಂದ, ಬರೀ 8,000 ರೂಪಾಯಿಗೆ. ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ಮೋಸ್ಟ್ ಅಫೋರ್ಡಬಲ್ 5G ಫೋನ್ ಅಂತ ಅಂದರೆ ನಂಗೆ ಅನಿಸ್ತಂಗೆ 9,500 10,000 ರೂಪಾಯಿಗೆ, ಅದು ಕೂಡ ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಅಷ್ಟು ಪರ್ಚೇಸ್ ಮಾಡ್ಬೋದಾಗಿತ್ತು. ಇನ್ ಕೇಸ್ ಇದು ಬಂತು ಅಂತ ಅಂದರೆ ತುಂಬ ಫಾಸ್ಟಾಗಿ ಎಲ್ಲರೂ ಕೂಡ 5Gಗೆ ಸ್ವಿಚ್ ಆಗಬಹುದು. ಕಾದ್ ನೋಡೋಣ ಈ ವರ್ಷದ ಕೊನೆಯಷ್ಟರಲ್ಲಿ ಈ ಒಂದು ಅಫೋರ್ಡಬಲ್ ಚೀಪೆಸ್ಟ್ 5G ಫೋನ್ ಬರುತ್ತಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಫೈನಲಿ ರಿಲಯನ್ಸ್ ಅವರು ಡಿಸ್ನಿ ಹಾಟ್ಸ್ಟಾರ್ ಇಂದು ಏನು ಬಿಸ್ನೆಸ್ ಇತ್ತು, ಈ ಹಾಟ್ಸ್ಟಾರು ಮತ್ತು ಅವ್ರದ್ದು TV ಚಾನಲ್ಸ್ಗಳು ಎಲ್ಲದನ್ನು ಕೂಡ ರಿಲಯನ್ಸ್ ಜೊತೆ ಮರ್ಜ್ ಮಾಡ್ತಾ ಇದ್ದಾರೆ. ಸೊ ಎರಡೂ ಕೂಡ ಒಗ್ಗೂಡಿ ಕೆಲಸವನ್ನು ಮಾಡ್ತವೆ. ನೆಕ್ಸ್ಟಿಂದ ಮೋಸ್ಟ್ಲಿ ಈ ಜಿಯೋ ಏನು ರೀಚಾರ್ಜ್ ಮಾಡ್ತೀವಿ, ಜಿಯೋ ಫೈಬರ್ ಜೊತೆಗೆ ಈ ಹಾಟ್ಸ್ಟಾರ್ ಕೂಡ ಫ್ರೀಯಾಗಿ ಬರಬಹುದು. ಕಂಟೆಂಟ್ ಎಲ್ಲ ಮರ್ಜ್ ಆದರೂ ಆಗಬಹುದು. ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವು ನಂಬಲ್ಲ, ಅಮೆರಿಕ ದೇಶದಲ್ಲಿ ಗೂಗಲ್ ಪೇ ಆ್ಯಕ್ಚುಲಿ ಶಟ್ ಡೌನ್ ಆಗ್ತದೆ. ನಮ್ಮ ದೇಶದಲ್ಲಿ ಹೆವಿ ಜನ ಗೂಗಲ್ ಪೇನ ಯೂಸ್ ಮಾಡ್ತಾರೆ. ಬಟ್ ಅಮೆರಿಕ ಅಂತ ದೊಡ್ಡ ದೇಶದಲ್ಲೇ ಆಯಿತಾ, ಅಮೆರಿಕ ದೇಶದ್ದೇ ಗೂಗಲ್ಲು, ಅವ್ರದ್ದೇ ಗೂಗಲ್ ಪೇ, ಅವ್ರ ದೇಶದಲ್ಲಿ ಅದನ್ನು ಶಟ್ ಡೌನ್ ಮಾಡ್ತಾರೆ. ಬಟ್ ನಮ್ಮ ದೇಶದಲ್ಲಿ ಸಕ್ಕದಾಗಿ ಏನಕ್ಕೆ ಅಂದರೆ UPI ಇಂದ ನಾವೆಲ್ಲರೂ ಕೂಡ ಆನ್ಲೈನಿಗೆ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ಎಲ್ಲರೂ ಕೂಡ UPI ಯೂಸ್ ಮಾಡ್ತೀವಿ. ಕಾರಣದಿಂದ ಚೆನ್ನಾಗಿ ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಅಮೆರಿಕದಲ್ಲಿ ಶಟ್ ಡೌನ್ ಮಾಡ್ತಾ ಇದ್ದಾರೆ. ಹಿಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದ ಇಸ್ರೋ ಅವರು ಲಾಂಚ್ ಮಾಡ್ತಾ ಇರುವಂಥ ಗಗನಯಾನ ಮಿಷನ್ನಿಗೆ 4 ಜನ ಪೈಲಟ್ಗಳನ್ನು ಆಲ್ರೆಡಿ ಅನೌನ್ಸ್ ಮಾಡಿದೆ ನಮ್ಮ ದೇಶ. ಆ ಫೋಟೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯೂನಿಫಾರ್ಮ್ ಸಹ ಹಾಕಿದ್ದಾರೆ ಅವರು, ಮತ್ತು ಈ ಗಗನಯಾನ ಮಿಷನ್ ಇಂದು ಲೋಗೋನು ಕೂಡ ಲಾಂಚ್ ಮಾಡಿದ್ದಾರೆ. ಒಂದು ರೀತಿ ಹೆಮ್ಮೆಯ ವಿಷಯ. ಇದು ಸಕ್ಸಸ್ಫುಲ್ ಆಯಿತು ಅಂತ ಅಂದರೆ ಗೊತ್ತಿಲ್ಲ ಯಾವಾಗ ಇದು ಲಾಂಚ್ ಆಗುತ್ತೆ ಅಂತ. ಬಟ್ ಹೆವಿ ಟೈಮ್ ತೊಗೊಳ್ಳೋದು. ಗಗನಯಾನ ಅಂತ ಅಂದರೆ ಮನುಷ್ಯರನ್ನ ಬಾಹ್ಯಾಕಾಶಕ್ಕೆ ಕಳಿಸುವಂಥದ್ದು ಅಷ್ಟು ಸುಲಭದ ಮಾತಲ್ಲ, ಮತ್ತು ಧೈರ್ಯ ಇರಬೇಕು ಆಯಿತಾ, ಹೆವಿ ಧೈರ್ಯ. ಇದು ತುಂಬ ಒಡೆತನ ಬೀಳುತ್ತೆ ಆಯಿತಾ. ಇನ್ ಕೇಸ್ ಫೇಲ್ ಆಯಿತು ಅಂತ ಅಂದರೆ ಐ ಹೋಪ್ ಎಲ್ಲ ಸಕ್ಸಸ್ ಆಗುತ್ತೆ ಅಂತ. ಇಸ್ರೋದವ್ರು ಅಷ್ಟಿಲ್ಲದೆ ಮನುಷ್ಯರ ಮೇಲೆ ಕಳಿಸಲ್ಲ. ಸ್ಟಡಿ ಮಾಡಿ ಎಲ್ಲಾದರೂ ಟೆಸ್ಟ್ ಮಾಡಿ ಎಲ್ಲ ಸಕ್ಸಸ್ಫುಲ್ ಆಯಿತು ಅಂದ್ರೇ ಕಳಿಸೋದು ಆಯಿತಾ. ಯಾವುದೇ ದೇಶ ಆದರೂ ಅಷ್ಟೇ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಯಾವಾಗ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, MWC ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ ಏನು ಆಗ್ತಾ ಇದೆ, ಅಲ್ಲಿ ಲಿನೋವೋದವರು ಒಂದು ಯುನೀಕ್ ಲ್ಯಾಪ್ಟಾಪನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಟ್ರಾನ್ಸ್ಪರೆಂಟ್ ಲ್ಯಾಪ್ಟಾಪು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಟ್ರಾನ್ಸ್ಪರೆಂಟ್ ಡಿಸ್ಪ್ಲೇ ಹೊಂದಿರುವಂಥ ಲ್ಯಾಪ್ಟಾಪು ತುಂಬ ಯುನೀಕ್ ಆಗಿದೆ ಆಯಿತಾ. ಇದರ ಯೂಸ್ ಕೇಸಸ್ ಗೊತ್ತಿಲ್ಲ ಆಯಿತಾ. ಇದು ನಂಗೆ ಅನ್ನಿಸ್ದಂಗೆ ಮುಂದಿನ 2 ವರ್ಷಗಳಲ್ಲಿ ಇದು ಪಬ್ಲಿಕ್ಕಿಗೆ ಬರಬಹುದು. ವಿಷನ್ ಪ್ರೋ ಬಂದಮೇಲಂತೂ ಹೆವಿ ಜನ ಪರ್ಚೇಸ್ ಮಾಡಬಹುದೇನೋ ಆಯಿತಾ. ಬಟ್ ಯೂಸ್ ಕೇಸಸ್ ಗೊತ್ತಿಲ್ಲ ಯಾವ ರೀತಿ ಯೂಸ್ ಆಗುತ್ತೆ ನಮಗೆ ಅಂತ. ಮೂವಿಗಳಲ್ಲೆಲ್ಲ ನಾವು ಈ ರೀತಿ ಡಿಸ್ಪ್ಲೇ ನೋಡಿರ್ತೀವಿ. ನೋಡೋಣ, ಬಂದರೆ ನಾನು ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಿಂಗಿರುತ್ತೆ ಅಂತ. ಹೆವಿ ಎಕ್ಸೈಟ್ ಆಗಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಗೌರ್ಮೆಂಟ್ನವರೇನೋ ನಮ್ಮ ದೇಶದ್ದೇ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೇನೋ ವರ್ಕ್ ಮಾಡ್ತಾ ಇದ್ದಾರಂತೆ, ಏನೋ ಡೆವಲಪ್ ಮಾಡ್ತಾ ಇದ್ದಾರಂತೆ ಫೋನ್ನ. ನಮ್ಮ ದೇಶದಲ್ಲೇ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಫೋನ್ ಅಂತೆ. ಮೋಸ್ಟ್ಲಿ ಯಾವ ಥರ್ಡ್ ಪಾರ್ಟಿ ಕಂಪ್ನಿಯವ್ರ ಜೊತೆ ವರ್ಕ್ ಮಾಡ್ತಿರ್ಬೋದು ನಂಗೆ ಅನ್ನಿಸ್ದಂಗೆ. ಅದು ಯಾರಂತ ಗೊತ್ತಿಲ್ಲ. ಒಟ್ಟಿಗೆ ಗೌರ್ಮೆಂಟ್ ಮಿನಿಸ್ಟ್ರ್ ಒಬ್ಬರು ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟು ಸುಲಭದ ಮಾತಲ್ಲ ನಮ್ಮ ದೇಶದಲ್ಲೇ ಫುಲ್ಲು ಒಂದು ಫೋನ ಡೆವಲಪ್ ಮಾಡೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ ವಿಷನ್ ಪ್ರೋದು ಮುಂದ್ಗಡೆ ಇರುವಂಥ ಗ್ಲಾಸ್ ಏನೋ ಕ್ರ್ಯಾಕ್ ಆಗ್ತಾ ಇದೆಯಂತೆ ಆಯಿತಾ. ಈ ರೀತಿ ತುಂಬ ಜನ ಇಶ್ಯೂನ ಫೇಸ್ ಮಾಡ್ತಾ ಇದ್ದಾರಂತೆ. ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಮೋಸ್ಟ್ಲಿ 60-70 ಸಾವಿರ ಅಂತೆ. ಯಪ್ಪ ದೇವ್ರೆ ದೇವ್ರೆ ದೇವ್ರೆ. ವಾರಂಟಿ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಏನು ಮಾಡಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಎಲಾನ್ ಮಸ್ಕ್ ಅವರ ಕಂಪ್ನಿಯಾಗಿರುವಂಥ ಟ್ವಿಟರ್, ನಾವೀಗೇನು X ಅಂತ ಕರಿತೀವಿ, ಸೊ ಅವರೇನೋ ಜಿಮೇಲ್ ರೀತಿ ಇಮೇಲಿಂಗ್ ಪ್ಲ್ಯಾಟ್ಫಾರ್ಮ್ನ ತೊಗೊಂಬರ್ತಾರಂತೆ. ಅದಕ್ಕೆ ಎಕ್ಸ್ಮೇಲ್ ಅಂತ ಕರೀತಾರಂತೆ ಆಯಿತಾ. ಎಕ್ಸ್ಮೇಲ್. ಸೊ ಇದು ಯಾವಾಗ ಬರುತ್ತೆ ಗೊತ್ತಿಲ್ಲ, ಕಮ್ಮಿಂಗ್ ಸೂನ್ ಅಂತ ಇದ್ದಾರೆ. ಜಿಮೇಲ್ ಕಾಂಪಿಟೇಷನ್ ಕೊಡೋಕ್ಕೆ ಬರಬಹುದು.
ಇನ್ನು ಇದಾದ ನಂತರ ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ ರಿಂಗನ್ನು ಅಫಿಷಿಯಲ್ ಮಾಡಿದ್ದಾರೆ. ಸೊ ಇದು ಯಾವಾಗ ನಮ್ಮ ದೇಶಕ್ಕೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಇದರಲ್ಲಿ ಹಾರ್ಟ್ ರೇಟ್ ಸೆನ್ಸಾರು, ಬ್ರೀತ್ ಟ್ರ್ಯಾಕಿಂಗ್ ಅಂತೆ, ಸ್ಲೀಪಿಂಗ್ ಮಾನಿಟರ್ ಅಂತೆ, ಸೊ ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಬರುತ್ತಂತೆ. ಸೊ ಕಾದು ನೋಡೋಣ ಬ್ಯಾಟ್ರಿ ಬ್ಯಾಕಪ್ ಹೆಂಗಿರುತ್ತೆ, ಎಷ್ಟು ಆ್ಯಕ್ಯುರೇಟ್ ಆಗಿರುತ್ತೆ ಗೊತ್ತಿಲ್ಲ, ಎಷ್ಟು ತಿನ್ನಾಗಿರುತ್ತೆ, ಎಷ್ಟು ಕನ್ವೀನಿಯೆಂಟ್ ಆಗಿರುತ್ತೆ ಕೈಗೆ ಹಾಕೊಳ್ಳೋದಕ್ಕೆ, ಕಾದು ನೋಡಬೇಕಾಗಿದೆ. ನೋಡೋಣ. MWCL ಅನ್ವೀಲ್ ಮಾಡಿದರೆ ಬರಬಹುದು ನಂಗೆ ಅನ್ನಿಸ್ತೀನಿ. ತುಂಬ ದಿನದಿಂದ ಇದರ ನ್ಯೂಸ್ ಬರ್ತಾನೆ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮತ್ತೊಮ್ಮೆ MWCನಲ್ಲಿ ಮೋಟೋರೋಲಾದವರು ಅವ್ರದ್ದು ಅಡಾಪ್ಟಿವ್ ಡಿಸ್ಪ್ಲೇ ಕಾನ್ಸೆಪ್ಟನ್ನು ಶೋಕೇಸ್ ಮಾಡಿದ್ದಾರೆ. ಒಂಥರ ಫೋಲ್ಡಬಲ್ ಫೋನ್ ರೀತಿ, ಫೋಲ್ಡಬಲ್ಲು ಅನ್ನಂಗಿಲ್ಲ, ಬೆಂಡಬಲ್ ಫೋನ್, ಬೆಂಡ್ ಆಗುವಂಥ ಫೋನ್, ಕೈಗೆ ವಾಚ್ ರೀತಿ ಕೂಡ ಹಾಕೋಬೋದು ಅಂತ. ಇದ್ರ ಬಗ್ಗೆ ಈಗ ಸ್ವಲ್ಪ ದಿನ ಮುಂಚೆ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ, ಇದನ್ನು ಮತ್ತೆ ಶೋಕೇಸ್ ಮಾಡಿದ್ದಾರೆ. ಗೊತ್ತಿಲ್ಲ ಇದಕ್ಕೆ ಫೋಲ್ಡಬಲ್ ಅನ್ನಂಗೂ ಇಲ್ಲ, ಬೆಂಡಬಲ್ಲ, ಏನಪ್ಪ ನೀವೇ ಹೇಳಿ ಏನು ಅನ್ಬೋದು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟ್ರೂ ಕಾಲರ್ನವರು ಏನೋ AI ಕಾಲ್ ರೆಕಾರ್ಡಿಂಗ್ ಫೀಚರ್ನ ತೊಗೊಂಬಂದಿದ್ದಾರೆ ಆ್ಯಂಡ್ರಾಯ್ಡ್ ಮತ್ತು iOSಗೆ. ನನಗೆ ಇವತ್ತು ಮೇಲ್ ಬಂತದ್ರದ್ದೇನೋ ಏನೋ AI ವಾಯ್ಸ್ ರೆಕಾರ್ಡಿಂಗ್ ಅಂತ. ಸೊ ನಿಮಗೂ ಬಂದಿರ್ಬೋದು. ಸೊ AI ಮುಖಾಂತರ ಏನೋ ಕಾಲ್ ರೆಕಾರ್ಡ್ ಮಾಡ್ಕೊಳತ್ತಂತೆ. ಬಟ್ ಸ್ಟಿಲ್ ಭಯ ಆಗುತ್ತೆ. ನಮ್ಮ ಕಾಲನ್ನು ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಅಂದ್ರೆ ಭಯ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಶಾಮಿ MI ಕಂಪನಿ ಏನಿದೆ ಇವರೊಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನೀವೇನಾದರೂ ನಿಮ್ಮ ಫೋನಿಗೆ ಸ್ಕ್ರೀನ್ ಗಾರ್ಡನ್ನು, ಅದರಲ್ಲೂ ಕೂಡ UV ಲಿಕ್ವಿಡಲ್ಲಿ ಹಾಕ್ಬಿಟ್ಟು ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಾರೆ ಗೊತ್ತಾ, ಸೊ ಅದನ್ನೇನಾದರೂ ಹಾಕ್ಕೊಂಡಿದ್ದೀರಾ ಅಂದರೆ ನಿಮ್ಮ ಫೋನ್ಗೆ ವಾರಂಟಿ ಸಿಗುವುದಿಲ್ಲ. ಈ ರೀತಿ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನಿಮ್ಮದು ಫೋನ್ ವಾರಂಟಿ ಹೋಗಬಹುದು ಆಯಿತಾ. ಏನಕ್ಕೆ ಅಂದರೆ ಆ ಲಿಕ್ವಿಡನ್ನು ಸ್ಪಿಲ್ ಆಗಿಬಿಟ್ಟು ಆ ಪೋರ್ಟ್ಗಳಲ್ಲಿ ಅಥವಾ ಈ ಪವರ್ ಬಟನ್ ಅಥವಾ ಹಿಂದಕ್ಕೆಲ್ಲ ಹೋದರೆ ಅದು ಹಾಳಾಗೋ ಸಾಧ್ಯತೆ ಇರುತ್ತೆ. ಕಾರಣದಿಂದ ವಾರಂಟಿ ಸಿಗಲ್ಲ ಅಂತ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ಹುಷಾರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೀವೇನಾದರೂ ರೆಡ್ಮಿ ನೋಟ್ 13 Pro Plus ಪರ್ಚೇಸ್ ಮಾಡಿದರೆ ರೆಡ್ಮಿ ಅವರು ಫ್ರೀ ಸ್ಕ್ರೀನ್ ಗಾರ್ಡನ್ನು ಆಫರ್ ಮಾಡ್ತಿದ್ದಾರೆ. ಅವ್ರ ವೆಬ್ಸೈಟ್ನಲ್ಲಿ ಒಂದು ಫಾರಮ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಫಾರಮ್ನ ಫಿಲ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ಗಾರ್ಡನ್ನು ಫ್ರೀಯಾಗಿ ಕಳಿಸ್ತಾರಂತೆ. ಸೊ ಒಂದು ಒಳ್ಳೆಯ ವಿಷಯ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳನ್ನ ನಮ್ಮ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.